ಟೆನ್ಷನ್ ಮಾಡ್ಕೋಬೇಡಿ. ಆಗಾಗ ಅಮ್ಮಮ್ಮನಿಗೂ ಅಖಿಲ ಮೇಡಮ್ಗೂ ಫೈರ್ ಆಗ್ತಾ ಇರುತ್ತೆ. ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು ಮಾತ್ರ ನಮ್ಮ ಬಾಸ್. ಪಾಪ ಅನಿಸುತ್ತೆ ಅವರು ನೋಡಿದರೆ. ಅಕ್ಕ, ನೀನ್ ಈ ಥರ ಹೋಗ್ಬಿಟ್ರೆ ಮೀಟಿಂಗ್ ಇದೆ ಅಕ್ಕ, ಎಲ್ಲಿಗೆ ಹೋಗ್ತಿದೀಯಾ? ಬಿಡೋ, ನಾನು ಈ ಪ್ರಾಜೆಕ್ಟಲ್ಲಿ ಇರಲ್ಲ. ನೀನೇ ಇನ್ಮೇಲೆ ಎಲ್ಲ ಹ್ಯಾಂಡಲ್ ಮಾಡು. ನಾನು ಮನೆಗೆ ಹೋಗ್ತೀನಿ. ಅಕ್ಕ ಪ್ಲೀಸ್ ಅಕ್ಕ. ಇಲ್ಲ ಕಣೋ, ನಾನಿರಲ್ಲ ಅಷ್ಟೇ. ಅಕ್ಕ ಪ್ಲೀಸ್ ನನ್ನ ಮಾತು ಕೇಳು. ಅಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ? ಅವ್ರು ಹಾಗೆ ಹೇಳಿದ್ರು ಅಂತ ನೀನು ನನ್ನನ್ನ ನಡು ರಸ್ತೆಯಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದೀಯಾ? ನಾನು ನಿನ್ನ ನಡು ರಸ್ತೆಯಲ್ಲೇ ಬಿಟ್ಟು ಹೋಗಲ್ಲ. ಹಾಗಂತ ಅಮ್ಮಮ್ಮನ ಮಾತು ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡ್ಮೇಲೂ ನಾನು ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕಣೋ. ನೋಡು, ನನಗೂ ಈ ಪ್ರಾಜೆಕ್ಟ್ಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ ಅಷ್ಟೇ. ಹಾಗೆಲ್ಲ ಹೇಳ್ಬೇಡ ಅಕ್ಕ. ಪುಟ್ರಾಜ್ ಅವ್ರ ಪ್ರಾಜೆಕ್ಟ್ನ ನಾನು ಸ್ಪೆಷಲ್ ಇಂಟ್ರೆಸ್ಟ್ ತೋರ್ಸ್ ಮಾಡ್ತಾ ಇದ್ದೀನಿ. ನನಗೆ ನೀನ್ ನನ್ನ ಜೊತೆ ಇದ್ರೇನೆ ಧೈರ್ಯ. ಪ್ಲೀಸ್ ಅಕ್ಕ, ನನ್ನ ಮಾತು ಕೇಳು. ಅಮ್ಮಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ? ಅವ್ರು ಹಾಗೆ ಹೇಳಿದ್ರು ಅಂತ ನೀನ್ ನನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತೀಯಾ? ನಾನು ಏನು ಬಿಟ್ಟು ಹೋಗಲ್ಲ ಕಣೋ. ಆದ್ರೆ ಅಮ್ಮಮ್ಮ ಅಷ್ಟೆಲ್ಲ ಹೇಳಾದ್ಮೇಲೂ ನಾನಂತೂ ಈ ಪ್ರಾಜೆಕ್ಟಲ್ಲಿ ಇನ್ಮೇಲೆ ಇರಲ್ಲ. ಅದೇನೇ ಇದ್ರೂ ನೀವೆಲ್ಲ ನೋಡ್ಕೊಳ್ಳಿ. ಅಖಿಲ ಅವ್ರೆ, ನಿಮ್ಗೆ ಅಭಯ್ ಅವ್ರಂದ್ರೆ ಇಷ್ಟ ಅಲ್ವಾ? ನಾವ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರ ಕಷ್ಟ ಕಾಲದಲ್ಲಿ ಹೆಗಲಾಗಿ ನಿಲ್ಬೇಕು. ಅದ್ಬಿಟ್ಟು ಮಧ್ಯದಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಅವ್ರು ನಿನ್ನಷ್ಟು ಕುಗ್ಸಲ್ವಾ? ಇವಳೇನು ನನ್ನ ಸ್ಟ್ರಾಟಜಿನ ಅರ್ಥ ಮಾಡ್ಕೊಂಡೋಳ್ ಥರ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ. ಗೌರಿ, ಅಕ್ಕ ನನ್ನನ್ನ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇರೋದು ನನ್ನನ್ನ ಕುಗ್ಸಕ್ಕಲ್ಲ. ಅವಳಿಗೆ ಆಗ್ತಿರೋ ನೋವನ್ನ, ಅವಮಾನನ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಮನೇಲಿ ಕೆಲವು ವಿಷಯಗಳು ನಿಮಗೆ ಗೊತ್ತಿಲ್ಲ. ನಾನ್ ನಿಮಗೆ ಹೇಳಿದ್ರು ಅದು ನಿಮಗೆ ಅರ್ಥ ಆಗಲ್ಲ ಬಿಡಿ. ಸಾರಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಿಮ್ ಜೊತೆ ಈ ಪ್ರಾಜೆಕ್ಟ್ ಅಲ್ಲಿ ಅವ್ರು ಇರ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅಭಯ್, ಗೌರಿ ಹೇಳಿದ್ದು ನನಗೂ ಅರ್ಥ ಆಗ್ತಿದೆ. ನಂಗೆ ನೋವಾಗ್ತಿರೋದು ಹೌದು. ಆದರೆ ನಾನು ಈ ಪರಿಸ್ಥಿತಿನಲ್ಲಿ ಈ ಪ್ರಾಜೆಕ್ಟ್ ಬಿಟ್ಟರೆ ನಿಂಗೂ ಪ್ರಾಬ್ಲಮ್ ಆಗುತ್ತೆ ಕಣು. ಹಾಗಾಗೋದು ನನಗಿಷ್ಟ ಇಲ್ಲ. ನಡಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಬಾ ಹೋಗೋಣ. ಯಾವುದಕ್ಕೂ ಈ ಗೌರಿ ಜೊತೆಲಿ ತುಂಬ ಕೇರ್ಫುಲ್ ಆಗಿರಬೇಕು. ಅಖಿಲ ಅವರು ಅಭಯ್ ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡೋ ತರ ಅನಿಸ್ತಿದೆ. ಆದ್ರೆ ಯಾಕೆ? ನಿಜಕ್ಕೂ ಅಖಿಲ ಅವರು ಹಾಗೆ ಮಾಡ್ತಿದಾರಾ ಅಥವಾ ನನಗ್ ಮಾತ್ರ ಹಾಗನ್ನಿಸ್ತಿದ್ಯಾ? ನಿಶಾ, ಎಲ್ಲಿಗಮ್ಮ ಹೊರಟೆ? ಎಲ್ಲಿಗಾದ್ರೂ ಹೋಗ್ತೀನಿ, ನಿಮ್ಗೆ ಯಾಕೆ ಹೇಳ್ಬೇಕು? ನೋಡಮ್ಮ ನಿಶಾ, ಮೊದಲೇ ನಿನ್ನ ಮನ್ಸು ಸರಿ ಇಲ್ಲ. ಈ ಟೈಮಲ್ಲಿ ಒಬ್ಳೆ ಹೊರಗಡೆ ಹೋಗೋದು ಸರಿಯಲ್ಲಮ್ಮ. ಮನೇಲೇ ಇರು, ನಡಿ ಒಳಗೆ. ಓ, ಹೌಸ್ ಅರೆಸ್ಟ್ ಮಾಡಕ್ ನೋಡ್ತಿದ್ದೀರಾ? ನನಗೆ ಮನೇಲಿದ್ರೆ ಹುಚ್ಚಿಡ್ದು ಬಿಡುತ್ತೆ. ದಯವಿಟ್ಟು ನನ್ನ ಪಾಡಗಿರಕ್ ಬಿಟ್ಬಿಡಿ. ನಿಶಾ, ಒಂದು ನಿಮಿಷ ಅಮ್ಮ. ಈಗೇನು ನೀನು ಹೊರಗಡೆ ಹೋಗ್ಬೇಕು ತಾನೆ? ನಾನು ನಿನ್ನ ಜೊತೆಗೆ ಬರ್ತೀನಿ. ನಡಿ, ಅದು ಎಲ್ಲಿಗೆ ಬೇಕೋ ಹೋಗಿ ಬರೋಣ. ಬೇಕಾಗಿಲ್ಲ. ಯಾಕೆ ನನ್ನ ಹಿಂಗ್ ಟಾರ್ಚರ್ ಮಾಡ್ತಿದ್ದೀರಾ? ನನ್ ಪಾಡಗ್ ನಾನ್ ಖುಷಿಯಾಗೇ ಇದ್ದೆ. ನೀವೇ ನನ್ ಸ್ಯಾಂಡಿಗೆ ಹೊಡ್ಸಿ ನನ್ನ ಅವನ್ ಮಧ್ಯ ಜಗಳ ಹುಟ್ಟಾಕಿ ನನ್ ಜೀವನಾನೇ ಹಾಳು ಮಾಡಿದ್ ಸಾಲ್ದ? ನಿಶಾ, ಯಾಕೆ ಕೂಗಾಡ್ತಾ ಇದ್ಯಾ? ನಿಮ್ ತಂದೆ ಏನ್ ಮಾಡಿದ್ರು ಅದ್ ನಿನ್ ಒಳ್ಳೇದಕ್ಕೆ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡು, ನಿನಗೆ ಎಲ್ಲ ಅರ್ಥ ಆಗತ್ತೆ. ಅತ್ತೆ, ಪ್ಲೀಸ್ ನೀವಿದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿರೋದು. ನಿಶಾ, ಅಕ್ಕನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ ನೋಡು. ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಟೀನೇಜ್ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ನಾವೀಗ ಹೆಜ್ಜೆ ಹೆಜ್ಜೆಗೂ ರಂಪ ಮಾಡ್ತಾ ಇದ್ರೆ ಅವ್ರಿಗಿನ್ನೂ ಇರಿಟೇಟ್ ಆಗಿ ನಮ್ ಕೈ ಮೀರಿ ಹೋಗ್ಬಿಡ್ತಾರೆ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ನಿಶಾ,
ನೀನು ಆಚೆ ಹೋಗ್ಬೇಕು ಅನ್ಕೊಂಡಿದ್ಯಮ್ಮ. ನೋಡು, ನೀನು ಸರಿಯಾಗಿ ಊಟ ತಿಂಡಿ ನಿದ್ದೆ ಏನೂ ಮಾಡಿಲ್ಲ ಅಲ್ವಾ? ನಿನ್ನ ಹೆಲ್ತ್ ಅಪ್ಸೆಟ್ ಆಗುತ್ತೆ ತಾನೆ. ಇವತ್ತು ಒಂದಿನ ಮನೇಲಿರು, ನಾಳೆ ಆಚೆ ಹೋಗು, ಸರಿನಾ? ಅದೆಲ್ಲ ಆಗಲ್ಲ ಅಮ್ಮ, ನಾನು ಇವಾಗ್ಲೇ ಹೋಗ್ಬೇಕು. ಹಠ ಮಾಡ್ಬೇಡಮ್ಮ, ಹೇಳಿದ ಮಾತು ಕೇಳು ಸ್ವಲ್ಪ. ಏ ಹೋಗಮ್ಮ. ನಿಶಾ, ನಿಶಾ, ಏನ್ ಮಾಡ್ತಿದ್ಯಾ ನೀನು? ಎಲ್ಲಿಗ್ ಹೊರಟಿದ್ಯಾ? ನಾನು ಹೋಗೋದು ಬರೋದು ಎಲ್ಲಾನು ಎಲ್ರಿಗೂ ರಿಪೋರ್ಟ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ನೀನ್ ಹೇಳ್ದ ಹಾಗೆ ಕೇಳ್ಕೊಂಡಿರೋದಿಕ್ಕೆ ನಮ್ಮಿಂದಾನೂ ಆಗಲ್ಲ. ಈ ಮನೆಗೆ ಒಂದು ರೀತಿ ನಿಯಮ ಅನ್ನೋದಿದೆ. ಯಾರ್ ಹೇಗ್ ಬೇಕೋ ಹಾಗಿರೋದಾದ್ರೆ ಇದನ್ನ ಮನೆ ಅಂತ ಹೇಳಲ್ಲ. ನಡಿ ರೂಮ್ಗೆ. ನಾನು ರೂಮಲ್ಲೇ ಬಿದ್ದಿರ್ಬೇಕಾ? ನೋವೇ. ಹೇಳ್ದಷ್ಟು ಮಾಡು ನಿಶಾ. ನೀವ್ ಹೇಳ್ದಾಗೆ ಕೇಳ್ಕೊಂಡಿರಕ್ ಆಗಲ್ಲ ಅಮ್ಮಮ್ಮ. ನೀವ್ ಹೇಳಿದ್ ಮಾತ್ರ ಮಾಡೋಕೆ ನಾನೇನ್ ಚಿಕ್ಕ ಮಗು ಅಲ್ಲ. ನನಗೇನ್ ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀವ್ ನನ್ನ ಕಟ್ಟಾಕೋ ಪ್ರಯತ್ನ ಮಾಡ್ಬೇಡಿ. ನೀವ್ ನನ್ನ ಕಟ್ಟಾಕ್ದಷ್ಟು ನಾನ್ ನನ್ನ ಫ್ರೀಡಮ್ನ ಹುಡ್ಕೊಂಡು ಹೋಗ್ತೀನಿ. ನನ್ಗೇನ್ ಇಷ್ಟನೋ ಅದೇ ಮಾಡ್ತೀನಿ. ನೀವ್ ಯಾರು ಏನು ಮಾಡಕ್ಕಾಗಲ್ಲ. ಹೋಗಿದ್ ಕೆಲ್ಸ ಸಕ್ಸಸ್. ಹೌದಾ? ವೆರಿ ಗುಡ್. ನಂಗೆ ಗೊತ್ತಿತ್ತು ನನ್ ಸೊಸಿಯಮ್ಮ ಯಾವ್ದಾದ್ರು ಕೆಲ್ಸ ಕೈ ಹಿಡಿದ್ರೆ ಅದಕ್ ಸೋಲೇ ಇಲ್ಲ ಅಂತ. ವೆರಿ ಗುಡ್. ಈ ಬೆಂಗಳೂರಲ್ಲಿ ಹೋಗಿ ಆಶ್ರಮದ ಅಡ್ಗೆ ಕಾಂಟ್ರಾಕ್ಟ್ ತಗೊಂಬಂದ್ಯಲ್ಲ, ಬೇಷ್. ವೆರಿ ಗುಡ್. ಹಲೋ ತಾತ, ಎಲ್ಲಾ ಕ್ರೆಡಿಟ್ಸು ನಿನ್ ಸೊಸೆಗೆ ಕೊಟ್ರೆ ಹೆಂಗೆ? ಸ್ವಲ್ಪ ನಮಗೂ ಕೊಡ್ಬೇಕು. ನಿಂಗೆ ಯಾಕೆ ಕೊಡ್ಬೇಕು? ಏನು ನನಗೆ? ಯಾಕ? ನಿಮ್ ಸೊಸೆ ಅಯ್ಯೋ ಇದೆಲ್ಲ ನಮಗಾಗಲ್ಲಪ್ಪ, ಪಾತ್ರೆ ಇಲ್ಲ, ಸ್ಟವ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡ್ ಕೂತಿದ್ರು. ಆವಾಗ ಮೇಹೋನ ಅಂತ ಹೇಳಿ ಮೋಟಿವೇಟ್ ಮಾಡಿ ಅಮ್ಮನ ಆಶ್ರಮ ಕರ್ಕೊಂಡು ಹೋಗಿದ್ದು ನಾನು. ನಿಜ ಮಾವ, ಒಳ್ಳೆ ಅವಕಾಶ ಕಳ್ಕೋಬೇಡ ಅಂತ ನನ್ ಮಗಳೇ ಕರ್ಕೊಂಡ್ ಹೋಗಿದ್ದಕ್ಕೆ ಸಿಕ್ಕಿದ್ದು. ಆಮೇಲೆ ಮಾವಯ್ಯ ಅಲ್ಲಿ ಅಮ್ಮಮ್ಮನೂ ಬಂದಿದ್ರು. ಅವ್ರು ಮಾತಾಡಿದ್ರಿಂದ ಗುರುಗಳು ಹೆಚ್ಚೇನು ವಿಚಾರ ಮಾಡ್ದೆ ನಾಳೆಯಿಂದ ಕೆಲ್ಸ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರು.